ಸ್ನೇಹಿತರೆ ನಮಸ್ಕಾರ. ನಿನ್ನೆ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ನಲ್ಲಿ ನಿಫ್ಟಿನೇ ಮೋರ್ ದೆನ್ 500 ಪಾಯಿಂಟ್ಸು ಕರೆಕ್ಷನ್ ಆಗಿತ್ತು. ಡೊನಾಲ್ಡ್ ಟ್ರಂಪ್ ಅವರು ಟ್ಯಾರಿಫ್ ಹಾಕಿರೋದ್ರಿಂದ ಅಕ್ರಾಸ್ ದ ಗ್ಲೋಬ್ ಎಲ್ಲ ಇಕ್ವಿಟಿ ಮಾರ್ಕೆಟ್ಗಳು ಕೂಡ ಕರೆಕ್ಷನ್ ಆಗಿತ್ತು. ನಿನ್ನೆ ಮಾರ್ಕೆಟ್ ಕರೆಕ್ಷನ್ ಆದಾಗ ಎಲ್ಲ ಎಕ್ಸ್ಪರ್ಟ್ಗಳು ಎಲ್ಲ ಟಿವಿ ಚಾನೆಲ್ಗಳಲ್ಲಿ ಸುಮಾರು ನೆಗೆಟಿವ್ ನ್ಯೂಸ್ಗಳನ್ನು ಸ್ಪ್ರೆಡ್ ಮಾಡ್ತಾ ಇದ್ರು. ಮಾರ್ಕೆಟು ಇನ್ನೂ ಬೌನ್ಸ್ ಬ್ಯಾಕ್ ಆಗುತ್ತೆ, ತುಂಬಾ ಸಮಯ ತಗೊಳುತ್ತೆ, ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್, ಮಾರ್ಕೆಟ್ ಇನ್ನೂ ತುಂಬಾ ಕೆಳಗೆ ಹೋಗ್ಬೋದು ಅಂತೇಳಿ ತುಂಬಾ ನೆಗೆಟಿವ್ ನ್ಯೂಸ್ ಅನ್ನ ಸ್ಪ್ರೆಡ್ ಮಾಡ್ತಾ ಇದ್ರು. ಆದ್ರೆ ಇವತ್ತೇನಾಗಿದೆ ಅಂತಂದ್ರೆ ಮಾರ್ಕೆಟ್ ಬಂದ್ಬಿಟ್ಟು ಕರೆಕ್ಟ್ ಆಗಿ 22,000 ಲೆವೆಲ್ ಅಲ್ಲಿ ಸ್ಟ್ರಾಂಗ್ ಸಪೋರ್ಟ್ ತಗೊಂಡ್ಬಿಟ್ಟು ಮಾರ್ಕೆಟ್ ಇವತ್ತಿನ ಕ್ಯಾಂಡಲ್ ಇಲ್ಲಿವರೆಗೂ ವಾಪಸ್ ಮಾರ್ಕೆಟ್ ಬಂದ್ಬಿಟ್ಟು 23,000 ಲೆವೆಲ್ ವರೆಗೂ ಹೋಗಿದೆ. ಇವತ್ತಿನ ಕ್ಯಾಂಡಲ್ ಇನ್ನೂ ಇಲ್ಲಿ ಫಾರ್ಮೇಶನ್ ಆಗಬೇಕು, ಮಾರ್ಕೆಟ್ ವಾಪಸ್ ಮತ್ತೆ 23,000 ಲೆವೆಲ್ ವರೆಗೂ ಹೋಗಿದೆ. ಸ್ನೇಹಿತರೆ, ವಾಟ್ ಐಮ್ ಟ್ರೈಂಗ್ ಟು ಸೇಸ್, ಮಾರ್ಕೆಟ್ ನಲ್ಲಿ ಏನೇ ವೊಲಟಿಲಿಟಿ ಇರಲಿ, ಏನೇ ಫ್ಲಕ್ಚುಯೇಷನ್ ಇರಲಿ, ಡೊನಾಲ್ಡ್ ಟ್ರಂಪ್ ಅವರು ಎಷ್ಟೇ ಟ್ಯಾರಿಫ್ ಹಾಕಿದ್ರು ಕೂಡ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ತುಂಬಾ ಒಂದು ಬ್ಯಾಲೆನ್ಸ್ಡ್ ಆಗಿರುವಂತ ಸಿಚುವೇಶನ್ ಅಲ್ಲಿ ಇದೆ. ಯಾಕಂತಂದ್ರೆ ಇಂಡಿಯಾದ ಎಕ್ಸ್ಪೋರ್ಟ್ ಬಂದ್ಬಿಟ್ಟು US ಗೆ ವೆರಿ ಲಿಮಿಟೆಡ್ ಇದೆ. ಡೊನಾಲ್ಡ್ ಟ್ರಂಪ್ ಅವರು ಎಷ್ಟೇ ಟ್ಯಾರಿಫ್ ಹಾಕಿದ್ರು ಕೂಡ ಇಂಡಿಯಾ ವೇಗವಾಗಿ ಗ್ರೋತ್ ಆಗ್ತಿದೆ. ಇಂಡಿಯಾದಲ್ಲಿ ಡೊಮೆಸ್ಟಿಕ್ ಕನ್ಸಂಪ್ಷನ್, ಡೊಮೆಸ್ಟಿಕ್ ಡಿಮ್ಯಾಂಡ್ ಹೆಚ್ಚು ಸ್ಟ್ರಾಂಗ್ ಇರೋದ್ರಿಂದ ಈ ಡೊನಾಲ್ಡ್ ಟ್ರಂಪ್ ಅವರ ಟ್ಯಾರಿಫ್ಸ್ ಬಂದ್ಬಿಟ್ಟು ಇಂಡಿಯಾಗೆ ಅಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕೊಡಲ್ಲ. ಆ ಕಾರಣದಿಂದಾಗಿ ಮಾರ್ಕೆಟ್ 22,000 ಲೆವೆಲ್ ಅಲ್ಲಿ ಸ್ಟ್ರಾಂಗ್ ಸಪೋರ್ಟ್ ತಗೊಂಡ್ಬಿಟ್ಟು ಕಂಟಿನ್ಯೂ ಆಗಿ ಮೇಲ್ ಹೋಗ್ತಾ ಇದೆ. ನೀವೇನಾದ್ರೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿದ್ರೆ ಕರೆಕ್ಷನ್ ಆಗಿರುವ ಸಂದರ್ಭಗಳನ್ನ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿದ್ದೆ ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಯು ಕ್ಯಾನ್ ಕ್ರಿಯೇಟ್ ಅ ಹ್ಯೂಜ್ ವೆಲ್ತ್. ಥ್ಯಾಂಕ್ ಯು ಸೊ ಮಚ್.